ನಮ್ಮ ಶ್ರೀಕಾಂತ್ ಅವರು, ಶ್ರೇಯಸ್ ಅವರು, ಸಂಜಯ್ ಕುಮಾರ್ ಅವರು ನನ್ನ ಬಳಿ ಬಂದು ಈ ಪ್ರತಿಭಟನೆಯ ಉದ್ದೇಶವನ್ನು ಹೇಳಿದಾಗ ನಾನು ನೇರವಾಗಿ ಹೇಳಿದಂಥ ಮಾತು, ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಅದು ಲೋಪಗಳನ್ನೇ ಹೆಚ್ಚು ಮಾಡ್ತಾ ಇರ್ತಕ್ಕಂಥ ಆಯೋಗ. ಇಂಥ ಲೋಕಸೇವಾ ಆಯೋಗವನ್ನು ನಾವು ನಿಜ ಲೋಕಸೇವಾ ಆಯೋಗದ ರೂಪಕ್ಕೆ ತರಬೇಕಂತ ಹೇಳಿದ್ರೆ ನಿಮ್ಮಂಥ ಪ್ರತಿಭಟನೆ ಆಗಲೇಬೇಕು. ನೀವೆಲ್ಲರೂ ಇಲ್ಲಿ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಬಂದು ಇಲ್ಲಿ ಭಾಗವಹಿಸಿದ್ರೆ ನಿಮ್ಮೆಲ್ಲರಿಗೂ ಈ ಪ್ರತಿಭಟನೆಯ ಅಭಿನಂದನೆಗಳನ್ನು ಮೊಟ್ಟ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳು. ಈ ಆಯೋಗ ಈ ರೀತಿಯ ತಪ್ಪನ್ನ ಇದೇ ಮೊಟ್ಟ ಮೊದಲಿಗೆ ಬಾರಿಗೆ ಏನು ಮಾಡ್ತಾ ಇಲ್ಲ. ಅನೇಕ ಸಲ ಇದೇ ಫ್ರೀಡಂ ಪಾರ್ಕಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಗೆಳೆಯರು ಇಂಥ ಲೋಪ ಎಸಗಿದಾಗ ಈ ಲೋಕಸೇವಾ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡಿದ್ದೀವಿ. ನಾವು ನಡೆಸಿದಂಥ ಹೋರಾಟಗಳು ಬಹುಶಃ 100ಕ್ಕೆ 100ರಷ್ಟು ಯಶಸ್ವಿ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಈ ಹೋರಾಟ ಕೂಡ ಅದೇ ರೀತಿ ಯಶಸ್ವಿ ಆಗುತ್ತೆ ಅನ್ನೋ ಭರವಸೆಯನ್ನ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕನ್ನಡ ಪ್ರಶ್ನೆ ಪತ್ರಿಕೆ ಏನಿದೆ ಅದರಲ್ಲಿ ಇರ್ತಕ್ಕಂಥ ಲೋಪಗಳನ್ನು ಸರಿಪಡಿಸಿ ಅಂತೇಳಿ ಮುಖ್ಯಮಂತ್ರಿಗೆ ನೀವು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಅವರ ಅಸ್ತಿತ್ವದ ರಾಜಕಾರಣದಲ್ಲಿ ತಲ್ಲೀನರಾಗಿದ್ದಾರೆ ಹೊರತು ನಿಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ. ಮುಖ್ಯಮಂತ್ರಿ ಆಗ್ಬೋದು, ಉಪಮುಖ್ಯಮಂತ್ರಿ ಆಗ್ಬೋದು. ಇದೇ KPSC ಲೋಪಗಳು ಹಿಂದೆ ಇವರು ಅಧಿಕಾರದಲ್ಲಿ ಇರದೇ ಇರುವಂಥ ಸಂದರ್ಭದಲ್ಲಿ ಪ್ರತಿಭಟನೆಗಳು ನಡೆದಾಗ ಇದೇ ಫ್ರೀಡಂ ಪಾರ್ಕ್ ಬಂದು ಭಾಗವಹಿಸಿದ್ದಾರೆ. ಅವರು ಕೂಡ ಏನೇ ಲೋಪಗಳು ನಡೆದರೂ ಕೂಡ ಅದನ್ನು ಸರಿಪಡಿಸ್ತೀನಿ, ನಮಗೆ ಅಧಿಕಾರ ಕೊಡಿ ಅಂತೇಳಿ ನಿಮ್ಮ ಹತ್ರನೇ ಬಂದು ಕೇಳಿದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೀವಿ. ಈಗ ಅಧಿಕಾರಕ್ಕೆ ಬಂದಿದ್ದಾರೆ. ಬಹಳ ಸರಳವಾಗಿರ್ತಕ್ಕಂಥ ಒಂದು ಸತ್ಯ, ನೀವು ಪರೀಕ್ಷೆಗಳನ್ನು ಅದು ಪ್ರಿಲಿಮಿನರಿ ಆಗ್ಬೋದು ಅಥವಾ ಮೇನ್ ಪರೀಕ್ಷೆ ಆಗ್ಬೋದು, ಆ ಪರೀಕ್ಷೆಗಳನ್ನು ನಡೆಸೋವಾಗ ಒಳ್ಳೆ ಕನ್ನಡದ ಪಂಡಿತರಿದ್ದಾರೆ. ಕರ್ನಾಟಕದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿದ್ದಾರೆ, ಹೋರಾಟಗಳಲ್ಲಿದ್ದಾರೆ. ಅಂಥವ್ರ ಕೈಯಲ್ಲೇ ನೀವು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡೋದು ಬಿಟ್ಟು ಯಾರೋ ಗೂಗಲ್ ಎಕ್ಸ್ಪರ್ಟ್ಸ್ನ ತರಿಸಿ ಅವ್ರ ಮೂಲಕ ಪ್ರಶ್ನೆ ಪತ್ರಿಕೆ ಮಾಡ್ತೀರಂತ ಹೇಳಿದ್ರೆ ನಿಮ್ಮ ಲೋಕಸೇವಾ ಆಯೋಗ ಎಷ್ಟರ ಮಟ್ಟಿಗೆ ಕನ್ನಡ ಪರ ಇದೆ ಅನ್ನೋದನ್ನ ನಾವು ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ನೀವು ಫ್ರೀಡಂ ಪಾರ್ಕಲ್ಲಿ ಕೂತು ಪ್ರತಿಭಟನೆ ಮಾಡಿದ್ರೆ ಯಾವ ರಿಸಲ್ಟು ಸಿಗಲ್ಲ. ನಾವು ಯಾವತ್ತು ಹೋಗಿ ಲೋಕಸೇವಾ ಆಯೋಗದ ಕಚೇರಿಯನ್ನ ಮುತ್ತಿಗೆ ಹಾಕಿದ್ದೀವೋ ಅವತ್ತೆಲ್ಲ ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಕ್ಕಿದೆ ಅನ್ನೋದನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಲ್ಲೇ ನೇರವಾಗಿ ಹೋಗಿ ಬಾಗಿಲ ಮುಂದೆ ಕೂತ್ಕೊಂಡ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ನಮ್ಮ ಹೋರಾಟದಿಂದ ಬಂದಿರತಕ್ಕಂಥ ಒಬ್ಬ ಸಹೋದರಿ ಅಲ್ಲಿದ್ದಾಳೆ. ಇವತ್ತು ಲೋಕಸೇವಾ ಆಯೋಗದ ಸದಸ್ಯರಾಗಿ ಕನ್ನಡದ ಕಟ್ಟಾಳಕ್ಕೆ ಕಾವುಲಮ್ಮ ಅಂತ ನಮ್ಮ ಆರ್ಟ್ಸ್ ಕಾಲೇಜ್ ಪ್ರೊಫೆಸರ್, ಕನ್ನಡದ ಪ್ರೊಫೆಸರ್ ಅಂಥವ್ರು ಇದ್ದೂ ಕೂಡ ಈ ರೀತಿ ನಡೆಯುತ್ತಂತ ಹೇಳಿದ್ರೆ ಲೋಕಸೇವಾ ಆಯೋಗ ಎಲ್ಲಿಗೆ ಬಂದು ನಿಂತಿದೆ. ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ನಾನು ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀನಿ. ಮೊದಲನೇ ಸಲ ಲೋಪ ಆಯಿತು, ಒತ್ತಾಯ ಬಂತು, ಹೋರಾಟ ನಡೀತು, ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಬಂತು, ಅದರಲ್ಲೂ ತಪ್ಪುಗಳಿದೆ. 50ಕ್ಕೆ 100ರಲ್ಲಿ 50 ಪ್ರಶ್ನೆಗಳು ತಪ್ಪಾಗಿ ಬಂದಿದೆ ಅಂತ ಹೇಳಿದ್ರೆ
ನಿಮ್ಮ ಲೋಕಸೇವಾ ಆಯೋಗ ಕನ್ನಡ ಪರ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸಿದ್ದರಾಮಯ್ಯ ಅವರೇ, ಈಗ 2ನೇ ಸಲ ಇದೇ ಪರಿಸ್ಥಿತಿ ಆಗಿರ್ಬೇಕಾದ್ರೆ ಅದು 2ನೇ ಸಲ ಅಲ್ಲ, 3ನೇ ಸಲ ಅಲ್ಲ, 4ನೇ ಸಲ ಅಲ್ಲ, 10 ಸಲ ಆದರೂ ಕೂಡ ಕನ್ನಡದ ಕನ್ನಡದ ಪ್ರಶ್ನೆ ಪತ್ರಿಕೆ ಬರೋವರೆಗೂ ಕೂಡ ಈ ಹೋರಾಟ ಮುಂದುವರಿಬೇಕಾಗುತ್ತೆ. ಇಲ್ಲ ಅಂದ್ರೆ ಬರೀ ಅಭ್ಯರ್ಥಿಗಳಲ್ಲ, ವಿದ್ಯಾರ್ಥಿಗಳಲ್ಲ, ಈ ರಾಜ್ಯದಲ್ಲಿ ಅನೇಕ ಕಾನೂನು, ಜನವಿರೋಧಿ ಕಾನೂನು ಕಾಯ್ದೆಗಳನ್ನ ತಿರಸ್ಕಾರ ಮಾಡಿ ಜನಪರವಾಗಿರ್ತಕ್ಕಂಥ ಕಾಯ್ದೆ ಕಾನೂನುಗಳನ್ನ ಅನುಷ್ಠಾನಕ್ಕೆ ತರಿಸಿರ್ತಕ್ಕಂಥ ಹೋರಾಟಗಾರರ ವೇದಿಕೆಯಲ್ಲಿದ್ದೀವಿ. ಕೋಡಿಹಳ್ಳಿ ಚಂದ್ರಶೇಖರ್ ರೈತ ಸಂಘದ ಮುಖಂಡರು, ಮಾರ್ಸಂದ್ರ ಮುನಿಯಪ್ಪ ಅವರು ಅಖಿಲ ಭಾರತ ಬಹುಜನ ಸಮಾಜ ಪಾರ್ಟಿಯ ಮುಖಂಡರು, ಎನ್ ಮೂರ್ತಿ ಅವರು ದಲಿತ ಸಂಘರ್ಷ ಸಮಿತಿಯ ಮುಂಚೂಣಿ ಮುಖಂಡರು, ಹಾಗೇನೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ನಮ್ಮ ಅಂಬರೀಷ್ ಅವರು, ಹಾಗೇನೆ ಭಾರತೀಯ ಬೌದ್ಧ ಮಹಾಸಭಾದ ರಾಹುಲ್ ಅವರು, ಈ ರೀತಿ ಅನೇಕ ಜನ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ನಡೆಸಿ ಜನವಿರೋಧಿ ಕಾಯ್ದೆ ಕಾನೂನುಗಳನ್ನ ಬದಲಾವಣೆ ಮಾಡಿರ್ತಕ್ಕಂಥ ಯಶಸ್ವಿ ಹೋರಾಟಗಾರರಲ್ಲಿ ವೇದಿಕೆಯಲ್ಲಿ ನಿಮ್ಗೆಲ್ಲ ಬೆಂಬಲ ಕೊಡಕ್ಕೆ ಬಂದಿದ್ದೀವಿ. ಸಿದ್ದರಾಮಯ್ಯ ಅವರ ಅರ್ಥ ಮಾಡ್ಕೊಳ್ಳಿ. 3ನೇ ಸಲ ಆದ್ರೂ ಪರವಾಗಿಲ್ಲ, 4ನೇ ಸಲ ಆದ್ರೂ ಪರವಾಗಿಲ್ಲ, ಅಚ್ಚ ಕನ್ನಡದ ಪ್ರಶ್ನೆ ಪತ್ರಿಕೆ ಈ ಪರೀಕ್ಷೆಗಳಲ್ಲಿ ಅಳವಡಿಸಲೇಬೇಕಂತೇಳಿ ನಾನು ಈ ಮೂಲಕ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಮನವಿಗೆ ನೀವು ಹೋಗೋಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಫ್ರೀಡಂ ಪಾರ್ಕ್ ಬಿಟ್ಟು ಲೋಕಸೇವಾ ಆಯೋಗದ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ.